ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಾಗ ನಾವು ಎದ್ವಿ ನೋಡಿ, ಇವತ್ತು ಅಮಾವಾಸ್ಯೆ ಅಲ್ವಾ, ಬೇಗ ಹೇಳ್ಬೇಕಂತ ಎದ್ದೆ. ನೋಡೋದ್ರಲ್ಲಿ ಪಕ್ಷಿಗಳು ಚೂ 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 ಅಂತ ಇದ್ವು. ಅವಾಗ ಬಂದು ನೋಡಿದರೆ ಇಲ್ಲಿ ನೋಡಿ ಗುಬ್ಬಿಗೂಡು ಒಳಗಡೆ ಮರೆ ಇದ್ದು ನಿನ್ನೆ ನೋಡಿದ್ದೆ, ಆದರೆ ಇವಾಗ ಎಲ್ಲೋ ಹೋಗ್ಬಿಟ್ಟಿದ್ದಾವೆ ಪಾಪ, ಏನೋ ತಿನ್ಕೊಂಡಿದ್ದಾವೆ ಗೊತ್ತಿಲ್ಲ. ಒಂದು ಗುಬ್ಬಿಗೂಡು ಕಟ್ಟಿತ್ತು. ಇವಾಗ ನೋಡಿ ನಮ್ಮ ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಇನ್ನು ಎಲ್ಲರೂ. ನಾನು ಅವಾಗ ಎದ್ದೆ, ಸೂರ್ಯ ಬಂದದ ನೋಡಿ, ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತ ನಮ್ಮ ಮನೆಯಲ್ಲಿ ನಿಂತರೆ. ಬಂದು ನಾವೆಲ್ಲ ನೀರು ಕಾಸೋದು ಒಲೆ ಮೇಲೆ ಫ್ರೆಂಡ್ಸ್. ಒಲೆಯಲ್ಲೂ ಕಟ್ಟಿಗೆ ಹಚ್ಚಿ, ತಮಾಷೆ ಅಲ್ವಾ, ಅದಕ್ಕೆ ತೊಳೆದು ಒಲೆಯೆಲ್ಲ ತೊಳೆದು ನೀರಿಗೆ ಹಚ್ಚಿದೆ ನೋಡಿ. ಅದೇ ಬೂದಿ ತಗೊಂಡು ನಾನು ಒಲೆಗೆ ಹಚ್ಚೋದು, ಯಾಕಂದರೆ ವಿಭೂತಿ ಅದೇ ಅಲ್ವಾ, ವಿಭೂತಿ ಅದರಿಂದನೇ ಮಾಡೋದು. ಹಂಗಾಗಿ ಒಲೆ ತೊಳೆದು ರೊಟ್ಟಿ ಮತ್ತು ನೀರು ಕಾಸೋದು ಒಲೆ ಮೇಲೆ ಮಾಡ್ತೀವಿ, ಉಳಿದಿರೋದೆಲ್ಲ ಗ್ಯಾಸ್ ಮೇಲೆ ಮಾಡ್ತೀವಿ ಕೆಳಗಡೆ. ಇದು ಕುಂಬಾರ ಒಲೆ ಅಂತಾರೆ, ಕುಂಬಾರ ಒಲೆ ಹಾಕಿದ್ವಿ ರೊಟ್ಟಿಗಂತ. ಇದು ನೀರು ಒಲೆ. ಇವಾಗ ನೋಡಿ ನೀರಿಗೆ ಹಚ್ಚಿ ಕೆಳಗಡೆ ಹೋಗಿ ಮನೆಯೆಲ್ಲ ತೊಳಿಬೇಕು. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ, ಮತ್ತು ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆ ಶುಭಾಶಯಗಳು. ತೊಳೆದು ನನ್ನ ಮಗ ಕಟ್ಟಿಗೆ ಕಡ್ದಿಟ್ಟಿದ್ದಾನೆ ಮೊನ್ನೆ ಎಷ್ಟೊಂದು, ಅವನೇ ಕಡಿಯೋದು. ನೋಡಿ, ಆಮೇಲೆ ನೋಡಿ ನಗಬೇಡಿ, ಒಲೆ ಮೇಲೆ ನೀರು ಕಾಸ್ತಾರೆ ಅಂತ ಫ್ರೆಂಡ್ಸ್. ನಮ್ಮ ಮನೆಯಲ್ಲೆಲ್ಲ ಒಲೆ ಮೇಲೆ ಕಾಸೋದು, ಗ್ಲೀಜರ್ ಅವು ಇವೇನೂ ಇಲ್ಲ. ಇವಾಗ ನೀರಿಗೆ ಇದು ಹಂಡೆಗೆ ನೀರಿಗೆ ಹಚ್ಚಿ ಕೆಳಗಡೆ ಹೋಗುವಾಗ ಮತ್ತೆ ನಮ್ಮ ಆಕಳು ಬಂತು. ದಿನ ಬರುತ್ತೆ, ರೊಟ್ಟಿ ಕೊಡುತ್ತಾನೆ, ಹೋಗೋದಿಲ್ಲ. ಬಂದಿತ್ತು, ನನ್ನ ಮಗ ರೊಟ್ಟಿ ತಂದು ಕೊಟ್ಟ, ತಿಂತು ನೋಡಿ. ಸೂರ್ಯ ಎಷ್ಟು ಚೆನ್ನಾಗಿ ಬಂದಿದ್ದಾನೆ, ಮಿನುಗ್ತಾ ಇದ್ದಾನೆ. ಬನ್ನಿ ಕೆಳಗಡೆ ಹೋಗೋಣ. ಮನೆ ತೊಳೆದು ಆಮೇಲೆ ಮನೆ ತೊಳಿಬೇಕು. ಇವತ್ತು ಅಮಾವಾಸ್ಯೆ ಅಲ್ವಾ, ಮಣ್ಣೆತ್ತಿನ ಅಮಾವಾಸ್ಯೆ, ಅದಕ್ಕೆ ನೋಡಿ ತೊಳೆದ್ವಿ. ಮನೆ ರೆಡಿ ಆಯ್ತು. ಈಗ ಜಳಕಕ್ಕೆ ಹೋಗಿ ಬಂದೆ. 3 ಬಟ್ಟ ವಿಭೂತಿ ಒಳಗ ಮಲ್ಲಯ್ಯ ಇರುತ್ತಾನ, ಹನಿ ಮ್ಯಾಲ ವಿಭೂತಿ ಕಂಡು ಕುಳು ಕುಳು ನಗತಾನ. ವಕ್ರತುಂಡ ಹೇಳ್ತಾ ಇದ್ದೀನಿ. ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು, ಅದೇ ಬೇಡ್ಕೊಳ್ಳೋದು. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಪೂಜೆ ಮಾಡಬೇಕು, ಹೋಳಿಗೆ ಮಾಡಬೇಕು ಇವತ್ತು. ಬನ್ನಿ ಮಾಡುವ. ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ಬನ್ನಿ ಪೂಜೆ ನೋಡಿ. ನಮ್ಮ ಮನೆ ಜಗ್ಲಿ ಅಂದರೆ ಪೂಜೆದು ಶಿವಕುಮಾರ ಸ್ವಾಮೀಜಿ ಫೋಟೋ ಇದೆ. ಇದು ಗುಡ್ಡಾಪುರ ದಾನಮ್ಮ ದೇವಿ. ಆಮೇಲೆ ಇದು ಯಡಿಯೂರು ವೀರಭದ್ರೇಶ್ವರ ಫೋಟೋ. ನನ್ನ ಮಗ ಪೂಜೆ ಮಾಡಿದ್ದಾನೆ, ಅರ್ಧ ಇಟ್ಟಿದ್ದಾನೆ, ಹಂಗೆ ಮಾಡ್ತಾನೆ ನೋಡಿ ಹೇಗೆ ಮಾಡಿದ್ದಾನೆ. ನನ್ನ ಮಗನೇ ಪೂಜೆ ಮಾಡು, ಸಣ್ಣ ಮಗ. ದಿನ ತುಳಜಾಪುರ ಅಂಬಾಭವಾನಿ ತಾಯಿ ಒಳ್ಳೇದು ಮಾಡವ. ಇವಾಗ ಗ್ಯಾಸ್ ಪೂಜೆ ಮಾಡಿದೆ, ತೊಳೆದೆ ಗ್ಯಾಸ್ನ, ಸಿಲಿಂಡ್ರು ಗ್ಯಾಸ್ ಕಟ್ಟಿ ತೊಳೆದು ಪೂಜೆ ಮಾಡಿ. ಇವಾಗ ನನ್ನ ಮಕ್ಕಳಿಗೆ ಏನಾದರೂ ಸಾಲಿಗೆ ಮಾಡಿ ಕಳಿಸ್ಬೇಕು, ಆಮೇಲೆ ಅಡುಗೆ ಮಾಡಬೇಕು, ಬ್ಯಾಳಿಗೆ ಹಾಕಬೇಕು. ಏನು ಮಾಡೋಣ ಅಂತ ದಿಢೀರಾಗಿ ಮಾಡಿದ್ರಾಯ್ತು, ಉಪ್ಪಿಟ್ಟು ಅಂತ. ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ದಪ್ಪರವುದು. ಅವ್ರು ಏನೂ ಹಾಕಿ ತಿನ್ನಲ್ಲ ಫ್ರೆಂಡ್ಸ್, ಬರೀ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪ, ಅರಿಶಿನ ಪುಡಿ ಅಷ್ಟೇ ಹಾಕಿ ಮಾಡೋದು ಅವ್ರಿಗೆ ಪುರ್ತಕ. ನೋಡಿ ಪ್ಲೇನ್ ಏನಿಲ್ಲ ಅದರೊಳಗೆ, ಮೆಣಸಿನ್ಕಾಯಿ ಒಂದೇ ಇದೆ, ಅದನ್ನೇ ತಿಂತಾರೆ. ಅದೇ ಮಾಡಿ ಅವ್ರು ಸ್ಕೂಲಿಗೆ ಕಳಿಸಿದೆ. ಇವಾಗ ಬ್ಯಾಳಿಗೆ ಇಟ್ಟೀನಿ ಒಲೆ ಮೇಲೆ ಕುಕ್ಕರ್ನಾಗ. ಇವತ್ತು ಭಾಳ ಹಾಕಿಲ್ಲ ಫ್ರೆಂಡ್ಸ್, ಅರ್ಧ kg ಹಾಕಿದ್ದೀನಿ. ಅರ್ಧ ಕಿಲೋ ಬ್ಯಾಳಿ, ಅರ್ಧ ಕಿಲೋ ಬೆಲ್ಲ. ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ, ಒಂದಿಟ್ಟು ಎಣ್ಣೆ ಹಾಕಿ 1-2 ವಿಜಿಲ್ ಕೂಗಿಸೋತೀನಿ ನಾನು. ಕೂಗಿಸಿ ಆಮೇಲೆ ನೋಡಿ ಇವಾಗ ಹಿಟ್ಟು ನಾದ್ಕೊಳ್ಳೋಣ ಬನ್ನಿ. ಗೋಧಿ ಹಿಟ್ಟು ನಮ್ಮ ಮನೆಯಲ್ಲೇ ಬೀಸ್ಕೊಂಬಂದಿರ್ತೀವಿ, ಅದನ್ನು ಮತ್ತೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ನಾದ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕಲಸಿ ಒಂದು ಅರ್ಧ ಗಂಟೆ ಇಡಿ. ಇವಾಗ ಬೇಳೆ ಕುದ್ದಿದೆ ಇಲ್ವಾ ನೋಡೋಣ ಬನ್ನಿ. ನೋಡಿ ಕುದ್ದಿದೆ, 2 ಸೀಟಿ ಅಷ್ಟೇ ಹೊಡ್ಸೀನಿ, ತೀರಾ ಮೆತ್ತಗೆ ಮಾಡಬೇಡಿ. ಇವಾಗ ನೋಡೋಣ ಬನ್ನಿ, ಹಿಡಿದು ನೋಡಿ ಕುದ್ದಿದೆ.
ಫುಲ್ ಮೆತ್ತಗಾಗಿದೆ, ಕುದ್ದಿದೆ. ಇವಾಗ ಹುಣಸೆ ನೆನ್ನಿಟ್ಟಿನ ಸಾಂಬಾರಿಗೆ ಈ ಕಡೆ ಬೆಲ್ಲ ಹಾಕಿ ಕುದಿಸಿದೆ. ಇದನ್ನು ಅರ್ಧ ಕಿಲೋ ಬ್ಯಾಳಿಗೆ ಅರ್ಧ ಕಿಲೋ ಬೆಲ್ಲ ಹಾಕಿ ನಾನು ಮಿಕ್ಸರ್ಗೆ ಹಾಕೊಳ್ಳೋಣ. ರುಬ್ಬೋದು, ರುಬ್ಬುಗುಂಡು ಐತೆ ನಮ್ಮ ಮನ್ಯಾಗ, ಯಾರೂ ರುಬ್ಬಕ್ಕಿಲ್ಲ. ಅದಕ್ಕೆ ಇವಾಗ ನಾನು ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ದಿಂಡದಾರೆ ನಿಮ್ಮ ಕಡೆ ಎಲ್ಲ ಹೆಂಗೆ ಆಚರಣೆ ಮಾಡ್ತೀರಾ? ಮಣ್ಣೆತ್ತು ತೊಗೊಂಬರ್ತೀರಾ ಫ್ರೆಂಡ್ಸ್? ನಮ್ಮ ಊರ ಕಡೆ ತವ್ರ ಮನೆ ಕಡೆ ಎಲ್ಲ ಕಾರುಣ್ಣಿಗೆ ತರ್ತಾರೆ. ಇವಾಗ ನೋಡಿ ಸಾಂಬಾರು ಮಾಡ್ಕೊಳ್ಳೋಣ ಬನ್ನಿ. ಕಟ್ಟಿನ ಸಾರು ಬಸಿದಿಟ್ಟಿದ್ವಲ್ಲ, ಇದಕ್ಕೆ ಜೀರಿಗೆ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಪಾನೆ ಹಾಕ್ತಾಯಿದ್ದೀನಿ. ಕಟ್ಟಿನ ಸಾರು ಪಾನೆ ಹಾಕಿ ಇದಕ್ಕೆ ಹುಣಸೆ ನೆನಿಟ್ಟಿದ್ದೆ, ಹುಣಸೆಹಣ್ಣು ಹಾಕಿ ಇವಾಗ ಖಾರದ ಪುಡಿ ಹಾಕೋಣ. ಮಸಾಲೆ ಖಾರ ನಾವು ಮನೆಯಲ್ಲೇ ಮಾಡಿರೋದು ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಎಲ್ಲ ಥರ ಮಸಾಲೆ ಹುರಿದು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರೋದು ಮಸಾಲೆ ಖಾರ ಇದು. ಎರಡು ಸ್ಪೂನ್ ಹಾಕ್ಕೊಳ್ಳಿ, ಸೂಪರ್ ಇರುತ್ತೆ. ಕಟ್ಟಿನ ಸಾರು ನೀವು ಹೋಳಿಗೆ ಸಾರು ಅಂತೀರಾ ಆ ಸೈಡೆಲ್ಲ. ಇದಕ್ಕೆ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಸುಟ್ಟು ಮಿಕ್ಸರ್ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಸುಟ್ಟಿದ್ದೆ ಒಲೆಗೆ ಹಾಕಿ, ಆಮೇಲೆ ಕಟ್ಟು ಹಾಕಿ ಕುದಿಸ್ಕೊಂಡೆ. ಇದು ನೋಡಿ ನಮ್ಮ ಬೆಕ್ಕಂತೂ ಇಲ್ಲಿ ಕುಂತು ಬಿಡುತ್ತೆ. ನಾನು ಕೆಳಗಡೆ ಅಡುಗೆ ಮಾಡ್ತೀನಿ, ಇದು ಮೇಲೆ ಕುಂತು ಒದರ್ತಾ ಇರುತ್ತೆ. ಅದು ಹೊಟ್ಟೆ ಹಸಿ ತಂದರೆ ಸಾಕು, ಅಲ್ಲೇ ಕುಂತು ಒದರ್ತೈತಿ. ನಮ್ಮ ಕಾಮಿ ಕಿಡಿಗೆ ಕುಂತು ನೋಡಕತ್ತೈತಿ ನೋಡ್ರಿ. ಕೆಳಗಡೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಹೋಳ್ಗೆ. ನಾನು ನಿಂತು ಮಾಡೋಕ್ಕಾಗಲ್ಲ, ಜಾಸ್ತಿ ಇರುತ್ತೆ ಅಂತ ಕೆಳಗಡೆ ಇಟ್ಟಿದ್ದೀನಿ ಗ್ಯಾಸ್ನೇ. ಇವಾಗ ಹೂರ್ಣ ಹಾಕ್ಕೊಂಡು ತುಂಬಿಕೊಂಡು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಹೋಳಿಗೆ ಎಲ್ಲ ನಿಮ್ಮ ಕಡೆಯೂ ಮಾಡ್ತಿರ್ತಾರೆ ನೋಡಿ. ನಾವು ಹೆಂಗೆ ಮಾಡಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಎಲ್ಲರಿಗೂ ಶೇರ್ ಮಾಡಿ, ಹೈಪ್ ಮಾಡಿ. ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ? ಮಣ್ಣೆತ್ತಿನ ಅಮಾವಾಸ್ಯೆ ಇವತ್ತು ರೈತರ ಹಬ್ಬ ಅಲ್ವಾ. ಎಲ್ಲ ಎತ್ತುಗಳನ್ನ ತಂದು ಪೂಜೆ ಮಾಡಿ ಎತ್ತುಗಳಿಗೆ ಬಣ್ಣ ಎಲ್ಲ ಹಚ್ತಾರೆ. ಕಾರುಣ್ಣಿಗೆ ಇವಾಗ ಮತ್ತೆ ನೋಡಿ ಲಟ್ಟಿಸ್ತಾ ಇದ್ದೀನಿ. ನಿಮ್ಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಲಟ್ಸ್ಕೊಳ್ಳಿ, ಅಂದರೆ ಹರಿದು ಬಿಡುತ್ತೆ. ನಾನು ಮನೆಯಲ್ಲೆಲ್ಲ ದಪ್ಪ ತಿನ್ನೋದು, ದಪ್ಪ ಹೋಳ್ಗೆ. ಸ್ವಲ್ಪ ಹಾಕಿ ಫಸ್ಟ್ನೇದಲ್ವಾ ತೆಗಿತಾ ಇದ್ದೀನಿ ಹಿಟ್ಟು. ಏನಾರು ಒಬ್ಬ ಹುಣ್ಣಿಮೆ ಬಂದರೆ ಸಾಕು ಫ್ರೆಂಡ್ಸ್, ಒಂದಿನ ಪೂರ ಬೇಕಾಗುತ್ತೆ ಮಾಡೋದು. ನಾನು ಅಪ್ಲೋಡ್ ಬೆಳಗ್ಗೆ ಮಾಡಬೇಕಂದ್ರೆ ಇಷ್ಟೊತ್ತಾಯ್ತು ನೋಡಿ. ಮಾಡಬೇಕಂದ್ರೆ ಲೇಟ್ ಆಯಿತು, ಸಾರಿ. ವಿಡಿಯೋನ ಅಪ್ಲೋಡ್ ಮಾಡೋದು ಸಣ್ಣ ಕೆಲಸ ಆಯಿತು. ಇವಾಗ ಹೀಗೆ ಹಾಕಿ ಎಲ್ಲ ಹೋಳ್ಗೆನೂ ರೆಡಿ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲೆಲ್ಲ ಹೋಳ್ಗೆ ಇಷ್ಟಪಡ್ತಾರೆ. ನಮ್ಮ ಕಡೆ ಎಲ್ಲ ನನ್ನ ಮಕ್ಕಳಿಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಹೋಳ್ಗೆ ತಿಂತಾರೆ ಜಾಸ್ತಿ. ನಾವು ಯಾವಾಗಾದ್ರೂ ಒಂದು ತಿಂತೀವಿ ಅಷ್ಟೇ. ನೋಡಿ ಇವಾಗ ಮತ್ತೆ ತೀಡ್ಕೊಳ್ಳೋಣ ಬನ್ನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೀಡ್ಕೊಳ್ಳಿ. ದೊಡ್ಡೂ ಮಾಡ್ಕೋಬೋದು. ಇದಕ್ಕಿಂತ ನಾನು ಗ್ಯಾಸ್ ಮೇಲೆ ಮಾಡಕತ್ತೀನಿ ಅಂತ ಸಣ್ಣ ಮಾಡಕತ್ತೀನಿ ಹೋಳ್ಗೆ. ಇಲ್ಲ ಅಂದರೆ ಒಲೆ ಮೇಲೆ ಆದರೆ ದೊಡ್ಡ ಮಾಡ್ತೀನಿ. ಸಣ್ಣ ಉರಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ, ಇಲ್ಲ ಅಂದರೆ ಒತ್ತು ಬಿಡುತ್ತೆ ಜಾಸ್ತಿ ಇಟ್ಟರೆ. ನೋಡಿ ಇವಾಗ ಹೋಳಿಗೆ ಹೆಂಗೆ ಬಂದಿದೆ, ಸೂಪರಾಗಿ ಬಂದವಲ್ವ. ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀರಾ ಹೋಳಿಗೆ ಏನಂತ ಹೇಳಿ. ಒಬ್ಬೊಬ್ಬರು ಕೈಲೇ ತಟ್ಟಿ ಮಾಡ್ತಾರೆ, ನಾನು ಬೆಲ್ಲುನ್ಗಿಲೇ ಲಟ್ಟಿಸಿ ಮಾಡ್ತಾ ಇರೋದು.
ಹೋಳಿಗೆ ಎಲ್ಲ ರೆಡಿ ಆಯ್ತು. ಇವಾಗ ಪೂಜೆ ಮಾಡಬೇಕು. ಪೂಜೆಗೆ ಹೋಳಿಗೆ 2 ನೈವೇದ್ಯ ಮಾಡ್ತಾಯಿದ್ದೀನಿ. ಒಂದೇ ಮಾಡಲ್ಲ, 2 ನೈವೇದ್ಯ. ಒಂದು ದೇವರಿಗೆ, ಒಂದು ಎತ್ತುಗಳಿಗೆ, ಮಣ್ಣಿನ ಎತ್ತಿಗೆ. ನೋಡಿ ಸಾಂಬಾರು ಇದು ಹಾಕಿದ್ದೀನಿ. ಹಪ್ಪಳ ಎಲ್ಲ ಕರಿಬೇಕಾಗಿತ್ತು, ಕರೆದಿಲ್ಲ, ಟೈಮ್ ಆಯಿತು ಅಂತ. ಮಣ್ಣೆತ್ತು ಪೂಜೆ ಮಾಡಿದ್ವಿ ನೋಡಿ. ನನ್ನ ಮಗ ಅರ್ಧ ಮಾಡಿ ಹೋಗಿದ್ದ ಬೆಳಿಗ್ಗೆ, ನಾನು ಸ್ವಲ್ಪ ಮಾಡಿ. ಪೂಜೆ ಎತ್ತುಗಳು ರೆಡಿಯಾಗಿದ್ದಾವೆ. ಮಣ್ಣೆತ್ತು ಕುಂಬಾರ ಮನೆಯಲ್ಲಿ ತಂದಿರೋದು. ದೇವ್ರಿಗೆ ಒಂದು ನೈವೇದ್ಯ, ಇದಕ್ಕೊಂದು ನೈವೇದ್ಯ. ಪೂಜೆ ಮಾಡ್ತಾಯಿದ್ದೀನಿ. ರೆಡಿ ಮಾಡಿಕೊಂಡೆ. ಇವಾಗ ಬನ್ನಿ ಪೂಜೆ ಮಾಡೋಣ, ಕಾಯಿ ಹೊಡೆಯೋಣ. ಆರತಿ ಬೆಳಗಿರಿ ಮಂಗಳಾರತಿ, ಜಯ ಮಂಗಳಾರತಿ. ಅಂಬಾ ಭವಾನಿಗೆ ಜಯ ಮಂಗಳಾರತಿ, ಜಯ ಮಂಗಳಾರತಿ. ಶ್ರೀ ವೀರಭದ್ರಗೆ ಮಂಗಳಾರತಿ, ಜಯ ಮಂಗಳಾರತಿ. ಶಿವ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ಪೂಜೆ ಎಲ್ಲ ಮುಗೀತು. ಇವಾಗ ನೈವೇದ್ಯ ಹಿಡಿದೆ